ಸಚಿವ ಸಂಪುಟ ವಿಸ್ತರಣೆ ಆಗಿದೆ. 20 ಜನ ಸಚಿವರು ಸಂಜೆ 4 ಗಂಟೆಗೆ ಪ್ರಮಾಣ ವಚನವನ್ನು ಇವತ್ತು ಸ್ವೀಕಾರ ಮಾಡ್ತಾರೆ. ಡಿಕೆ ಸಂಪುಟದಲ್ಲಿ 20 ಸಚಿವ ಸ್ಥಾನವನ್ನು ಕೂಡ ಭರ್ತಿ ಮಾಡಲಾಗಿದೆ. ಇವತ್ತು ಸಂಜೆ 4 ಗಂಟೆಗೆ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಲೋಕಭವನದಲ್ಲಿ. ಲೋಕಭವನಕ್ಕೆ ನೂತನ ಸಚಿವರ ಪಟ್ಟಿಯನ್ನ ಸರ್ಕಾರ ರವಾನೆ ಮಾಡಿದೆ. ಪ್ರಮಾಣ ವಚನವನ್ನು ಇವತ್ತು 20 ಜನ ಸಚಿವರು ಸ್ವೀಕರಿಸ್ತಾರೆ ಸಂಜೆ 4 ಗಂಟೆಗೆ. ಈ ಮೂಲಕ ಸಚಿವ ಸಂಪುಟ ವಿಸ್ತರಣೆಯ ಪ್ರಹಸನಕ್ಕೆ ಕೊನೆಗೂ ಕೂಡ ವರಿಷ್ಠರು ತೆರೆಯನ್ನ ಎಳೆದಿದ್ದಾರೆ. ಇದ್ದಂತಹ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಹೊಸ ಮುಖಗಳು ಮತ್ತು ಅನುಭವಿಗಳಿಗೂ ಕೂಡ ಆದ್ಯತೆಯನ್ನು ಕೊಟ್ಟು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಕಾಂಬಿನೇಷನ್ನಲ್ಲಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವರಿಗೆ ಬಿಗ್ ಶಾಕ್ ಆದರೆ ಇನ್ನು ಕೆಲವರು ಹೊಸದಾಗಿ ಸಚಿವ ಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ತುಂಬ ಹುರುಪಿನಿಂದ ಜೋಶ್ನಿಂದ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡ ಅವರು ಮಹಿಳಾ ಕೋಟಾದಡಿಯಲ್ಲಿ ಈ ಬಾರಿ ಸಚಿವ ಸ್ಥಾನ ಸಿಕ್ಕಿದೆ. MK ಪ್ರಾಣೇಶ್ ಅವರ ವಿರುದ್ಧ ಕಾನೂನು ಹೋರಾಟದ ಮೂಲಕ ವಿಧಾನ ಪರಿಷತ್ನ ಸದಸ್ಯತ್ವವನ್ನು ಪಡೆದುಕೊಂಡಿದ್ರು. ನನ್ನ ಜೊತೆ ಅಜಯ್ ಸಿಂಗ್ ಅವರ ಪತ್ನಿ ಶ್ವೇತಾ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಹಲವಾರು ವರ್ಷಗಳ ಕಾತುರಕ್ಕೆ ನಿಮ್ಮ ಯಜಮಾನರಿಗೆ ಇವತ್ತು ಸಚಿವ ಸ್ಥಾನ ಸಿಕ್ಕಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ? ತುಂಬ ಖುಷಿ. ಇದು ಯಾವಾಗೋ ಆಗಬೇಕಿದ್ದು, ಬಟ್ ಇವಾಗ ಆಗಿದೆ ಫೈನಲಿ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಮನೆಯವರು, ನಮ್ಮ ಮಕ್ಕಳು, ಅಮ್ಮ, ಬಾಬಾ ಅವರ ಆಶೀರ್ವಾದ ಎಲ್ಲ ಫೈನಲಿ ಇಟ್ಸ್ ದ ಮೂಮೆಂಟ್. ಸೊ ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಹಿಂದೆ ಎಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗೋ ಸಂದರ್ಭದಲ್ಲಿ ಇವ್ರ ಹೆಸರು ಹಾಕಿದಂಥ ಸಂದರ್ಭದಲ್ಲಿ ನಿಮಗೂ ಆಸೆ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಸಿಗದೇ ಇದ್ದಾಗ ನಿಮ್ಗೆ ಏನಂತ ಅನಿಸ್ತೈತಿ? ಇವತ್ತು ಸಿಕ್ಕಿರೋದು ಏನು ಅನಿಸ್ತೈತೆ? ಅದಾಗುತ್ತೆ, ಡೆಫಿನೆಟ್ಲಿ ಡಿಸಪಾಯಿಂಟ್ಮೆಂಟ್ ಆಗೇ ಆಗಿರುತ್ತೆ. ಬಟ್ ಅವ್ರು ಏನು ಡಿಸೈಡ್ ಮಾಡ್ತಾರೆ, ಯಾವ ಬೇಸಿಸಲ್ಲಿ ಡಿಸೈಡ್ ಮಾಡಿರ್ತಾರೆ, ನಮ್ಗೆ ಅಷ್ಟು ಗೊತ್ತಿರಲ್ಲ. ಬಟ್ ಆಗಿದ್ದಾಗಿದೆ. ಬಟ್ ನಾವು ಪ್ರೆಸೆಂಟ್ಲಿ ಹಿಸ್ ಬಿಕಮ್ ಅದನ್ನೇ ಜಸ್ಟ್ ಸೆಲೆಬ್ರೇಟ್ ಮಾಡಬೇಕಷ್ಟೇ. ಎಲ್ಲರೂ ಇವಾಗ ಇಷ್ಟೊಂದು ಜನ ನೀವೇ ನೋಡ್ತಾ ಇದ್ದೀರಾ, ಸಪೋರ್ಟರ್ಸ್ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಖುಷಿಯಾಗಿದ್ದಾರೆ ಆ್ಯಂಡ್ ಮೋಸ್ಟ್ ವೆಲ್ ಡಿಸರ್ವ್ಡ್ ಅಷ್ಟೇ. ಸೊ ಹೀಸ್ ಗೋನ್ ಟು ವರ್ಕ್ ಹಾರ್ಡ್. ಮುಂಚೆಯಿಂದನೂ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಇವಾಗ ಇನ್ನೂ ಹೆಚ್ಚಿಗೆ ಇವಾಗ ಅವ್ರ ಮೇಲೆ ಇದು ಬಂದಿದ್ದಲ್ಲ, ಇವಾಗ ಜವಾಬ್ದಾರಿ ಬಂದಿದೆ. ಸೊ ಇವಾಗ ಹಿ ವಿಲ್ ಡೂ ಇಟ್. ಈ ಮಾತುಕತೆ ಎಲ್ಲ ನಡಿಬೇಕಾದಾಗ ನಿಮ್ಮ ಹತ್ರ ಚರ್ಚೆ ಮಾಡಿದ್ರೆ ಈ ಸತಿ ನಂಗೆ ಸಿಗ್ಬೋದು ಕಣೆ, ಹಂಗೆ ಹಿಂಗೆ ಅಂತ ಚರ್ಚೆ ಮಾಡಿದ್ರೆ ಹೆಂಡತಿ ಹತ್ರ? ಹೌದು, ಡೆಫಿನೆಟ್ ಆಗಿ ಮಾಡಿರ್ತಾರೆ. ಅದು ಚರ್ಚೆ ಆಗಿದೆ, ಬಟ್ ಮುಂಚೆನೂ ಆಗಿದೆ. ಬಟ್ ಇವಾಗ ಇದು ಅನೌನ್ಸ್ ಮಾಡೋ ತನಕ ನಮ್ಗೆ ಯಾರಿಗೂ ಗೊತ್ತಿರಲ್ವಲ್ಲ 100% ಏನಿದೆ. ಸೊ ಆಗುತ್ತೆ ಆಗಲ್ಲ ಒಂದು ಇದರಲ್ಲಿತ್ತು. ಬಟ್ ಇವಾಗ ತನಕ ನಿಮಗೆಲ್ಲ ಯಾವ ಥರ ಇದಿತ್ತು ಕುತೂಹಲ, ನಮಗೂ ಅದೇ ಇತ್ತು. ಇಷ್ಟೊತ್ಕೊಂಡು ಒಂದು ಸತಿ ಫೋನ್ ಕಾಲ್ ಬಂದಮೇಲೆ ದೆನ್ ಆಫ್ಕೋರ್ಸ್. ನಿಮ್ಮ ಮಾವರು ರಾಜ್ಯದ CM ಆಗಿ ಕೆಲಸ ಮಾಡಿರೋದು ನೀವು ನೋಡಿದ್ದೀರಾ. ಈಗ ಅವರ ಪುತ್ರ ನಿಮ್ಮ ಪತಿಯವರು ಮಂತ್ರಿ ಆಗ್ತಿದ್ದಾರೆ. ಏನು ಸಲಹೆ ಕೊಡ್ತೀರಾ? ನಿಮ್ಮ ಯಜಮಾನರು ಯಾವ ರೀತಿ ಆಡಳಿತ ನಡೆಸಬೇಕು ಮಂತ್ರಿಯಾಗಿ? ನಂದು ಅವ್ರ ಅಡ್ವೈಸ್ ನಾನೇನು ಕೊಡಲಿ ಅವ್ರಿಗೆ? ಹಿ ನೋಸ್ ಇಟ್. ಅವ್ರು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಸೊ ಫ್ಯಾಮಿಲಿ ಟೈಮ್ ಅಂತೂ ಮುಂಚೆನೂ ಕಮ್ಮಿನೇ, ಇವಾಗ ಇನ್ನೂ ಕಮ್ಮಿ ಆಗುತ್ತೆ ಅಷ್ಟೇ. ಸೊ ನಮ್ಮ ಜೊತೆ ಅಜಯ್ ಸಿಂಗ್ ಅವರ ಪುತ್ರ ಅವರು ಇದ್ದಾರೆ, ಬನ್ನಿ ಮಾತಾಡೋಣ. ಸರ್, ಕೊನೆಗೂ ನಿಮ್ಮ ತಂದೆಯವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಮಗನಾಗಿ ಎಷ್ಟು ಖುಷಿ ಆಗ್ತಿದೆ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ನನಗೆ ತುಂಬ ಖುಷಿ ಇದೆ. ಅವರು ತುಂಬ ಸಾಲಿಗೆ ವೇಟ್ ಮಾಡ್ತಾ ಇದ್ದಾರೆ. ಹಾರ್ಡ್ ವರ್ಕ್ ಇದೆ. ಅವರು ತುಂಬ ಡಿಸರ್ವ್ ಮಾಡ್ತಾರೆ ಮತ್ತು ತುಂಬ ಖುಷಿ ಎಲ್ಲರಿಗೆ ನೋಡಿ, ಅಪ್ಪಗೆ ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಷ್ಟು ಡಿಸರ್ವ್ ಮಾಡಿದ್ದಾರೆ. ತುಂಬ ಖುಷಿ ಅದನ್ನು ನೋಡೋಕ್ಕೆ. ನಿಮ್ಮ ತಾತವರು CM ಆಗಿದ್ರು, ರಾಜ್ಯದ CM ಆಗಿದ್ರು. ಅದಾದಮೇಲೆ ತುಂಬ ವರ್ಷಗಳ ಬಳಿಕ ನಿಮ್ಮ ತಂದೆಯವರು ಮಂತ್ರಿ ಆಗ್ತಿದ್ದಾರೆ, ಏನು ಹೇಳ್ತೀರಿ? ನಮ್ಮ ದಾದಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, CM ಇದ್ದರು. ಮತ್ತು ಇವಾಗ ಅಪ್ಪ ಇದ್ದಾರೆ. ಹೋಪ್ಫುಲಿ ಅವರೂ CM ಸ್ವಲ್ಪ ಟೈಮ್ನಲ್ಲಿ ಬರ್ಬೋದು. ಬಟ್ ಇವಾಗ 3 ಇಯರ್ಸ್ನವರು ಗೆಲ್ದಿದ್ದಾರೆ ಮತ್ತು ಇವಾಗ ಫೈನಲಿ ಮಿನಿಸ್ಟರ್ ಬಂದಿದ್ದಾರೆ. ಸೊ ಅವರನ್ನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮತ್ತು ಖುಷಿ ಇದೆ ನಮಗೆ. ಸೊ ಡಿಸರ್ವ್ಡ್ ಇದೆ, ತುಂಬ ಡಿಸರ್ವ್ಡ್ ಇದೆ. ಮತ್ತು ಅವ್ರಿಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಚೆನ್ನಾಗಿದ್ದಾರೆ. ಅವ್ರಿಗೆ ತುಂಬ ಖುಷಿ ಅವ್ರಿಗೆ. ಹಿಂದೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾದ್ರೆ ನಿಮ್ಮ ಪಪ್ಪ ಹೆಸರು ಬರ್ತಿತ್ತು, ಆದರೆ ಮಂತ್ರಿ ಆಗ್ತಿರ್ಲಿಲ್ಲ. ಈ ಸರ್ತಿ ಫೋನ್ ಮಾಡಿ CM ಅವರೇ ಹೇಳಿದ್ದಾರೆ. ನಿಮಗೆ ಅವಾಗ ಹಿಂದೆ ಮಿಸ್ ಆದಾಗ ನಿಮ್ಗೇನು ನೋವಾಗ್ತಿತ್ತು? ಹಿಂದೆ ಮಿಸ್ ಆದಾಗ ಆ ಟೈಮ್ ಏನು ಗೊತ್ತಿತ್ತು, ಒಂದಿನ ಮಿನಿಸ್ಟರ್ ಆಗ್ತಾರೆ. ಬಟ್ ಅದನ್ನ ಸ್ವಲ್ಪ ದುಃಖ ಇತ್ತು. ಬಟ್ ಅಷ್ಟು ಏನೂ ಇರಲಿಲ್ಲ. ಬಟ್ ಒಂದಿನ ಗೊತ್ತಿತ್ತು ಅವ್ರು ಮಿನಿಸ್ಟರ್ ಬಂದಿತ್ತು. ಈಗ ನಿಮ್ಮ ಅಪ್ಪಾಜಿ ಯೂತ್ ಕೋಟಾದಲ್ಲಿ ಆಗಿದ್ದಾರೆ, ನೀವು ಕೂಡ ಯೂತ್. ಪಪ್ಪಂಗೆ ಏನು ಸಲಹೆ ಕೊಡ್ತೀರಾ ಯೂತ್?